ಇವತ್ತು ನನಗೆ 10 ವರ್ಷದ ಹೆಣ್ಮಗು ಇದೆ. ಆ ಹೆಣ್ಮಗು ಜೀವನ ಇವತ್ತು ನನ್ನ ಮಗಳಿಗೆ ನಾನು ಒಬ್ಬ ರೌಡಿ ಅನ್ನೋದೇ ಗೊತ್ತಾಗಬಾರ್ದು. ಅವಳ ಭವಿಷ್ಯಕ್ಕೆ ಎಲ್ಲಿ ಎಟ್ಟು ಬೀಳುತ್ತೆ ಅಂತ ನಾನು ಮೊದಲಾಡ್ತಾ ಇದ್ದೀನಿ. ಪ್ರೆಸ್ ಮೀಟ್ ಮಾಡಿ ಇದನ್ನು ಮಾಡಿದ್ರೆ ಅವರು ನಾವೆಲ್ಲಿ ಯಾರು ಕೆಲಸ ಕೊಡ್ತಾರೆ ನೀವು ಹೇಳಿ ಸರ್? ಯಾರಾದ್ರೂ ಕೆಲಸ ಕೊಡ್ತಾರೆ? ನನ್ನ ಹೆಂಡತಿ ಮಕ್ಕಳು ಯಾರು ಹಾಕಿದ್ದಾರೆ? ನಾನು ಹೋಗ್ಲಿ ಹಾಳಾಗೋ ಕಾರಣ ಯಾರು ಸರ್? ನೀವೇ ಹೇಳಿ ಸರ್. ನಿಮ್ಗೆ ಗೊತ್ತಿಲ್ವಾ ಸರ್ ನಾನು ಹಾಳಾಗೋ ಕಾರಣ ಯಾರು ಅಂತ? ಇವ್ರು ಯಾರು ಸರ್ ಹೋಗಲಿ? ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮಗೇನು ಗೊತ್ತಾಗಲ್ಲ ಅಂತೇಳ್ಬಿಟ್ಟು ನಮಗೂ ಬುದ್ಧಿ ಕೆಟ್ಟಿರುತ್ತೆ. ಚಿಕ್ಕ ಮಕ್ಕಳು ಏನೂ ಗೊತ್ತಿಲ್ಲದಿರೋ ಅವ್ರನ್ನ ಕರ್ಕೊಂಡೋಗಿ ಈ ಥರ ನಮ್ಮ ಜೀವನಗಳನ್ನ ಹಾಳು ಮಾಡಿಬಿಟ್ಟು ರೌಡಿ 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 ಅಂತೇಳಿ ನಮ್ಗೆ ಯಾರು ಕೆಲಸ ಕಾರ್ಯಗಳು ಕೊಡ್ತಾರೆ ಸರ್? ಯಾರು ಕೆಲಸಕ್ಕೆ ಸೇರ್ಕೊಳ್ತಾರೆ? ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಸರ್ ನನ್ನ ತಂದಾಕ್ತಾರೆ? ಇವತ್ತು ರೌಡಿ 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 ಅಂತಾರೆ. ನಾಳೆ ದಿನ ನನ್ನ ಮಗುಗೆ ಯಾರೇ ಆಗಲಿ, ಇವಾಗ ಯಾರೇ ತಂದೆ ತಾಯಿ ಇದ್ದೀರೋ ನನ್ನ ಮಗು ಜೊತೆ ಆಟ ಆಡಬಿಡ್ತಾರೆ ಅವ್ರ ಮಕ್ಕಳನ್ನ ಎತ್ತಿ ತೋರಿಸಿದ್ರೆ ನಾಳೆ ದಿನ ನನ್ನ ಜೀವನ ಏನಾಗಬೇಕು? ನನ್ನ ಮಕ್ಕಳು ಭವಿಷ್ಯ ಏನಾಗಬೇಕು ಹೇಳಿ ಸರ್? ನನ್ನ ಜೀವನ ಹಾಳಾಗೋಯ್ತು, ನನ್ನ ಮಕ್ಕಳು ಭವಿಷ್ಯಕ್ಕೆ. ನನ್ನ ಜೀವನ ಹಾಳಾಗೋಯ್ತು, ನನ್ನ ಮಕ್ಕಳು ಭವಿಷ್ಯಕ್ಕೆ. ಮುನಿರತ್ನಂ ಸರ್, ಮೊನ್ನೆ ತಾನೇ ನಿಮ್ದು ಏನೋ TV ಬಿಟ್ಟು ನೋಡಿದೆ. ನನ್ನ ಮೇಲೆ ಮಾತೆತ್ತಿದ್ರೆ ರೌಡಿ ಅವ್ರು ಬಿಡಿಸ್ಕೊಂಬಂದವ್ರೆ, ಇವ್ರು ಬಿಡಿಸ್ಕೊಂಬಂದವ್ರೆ, ಕಾಂಗ್ರೆಸ್ ಅವ್ರು ಬಿಡಿಸ್ಕೊಂಬಂದವ್ರೆ, ಅದು ಇದು ಅಂತ ಇಲ್ದಿರೋ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದೀರಾ. ನನ್ನ ಬಿಡಿಸ್ಕೊಂಬಂದಿರೋದು ನನ್ನ ಹೆಂಡತಿ ಮಕ್ಕಳು. ಅದೇನು ಸಾಲ ಮಾಡಿ ಏನೇನು ಮಾಡಿ ಬಂದವ್ರೆ ಅಂತ ನನಗೆ ಗೊತ್ತು, ನಮ್ಮನೆಯವ್ರಿಗೆ ಗೊತ್ತು. ಸುಮ್ಮನೆ ಇಲ್ದಿರೋದನ್ನ ಯಾಕೆ ಹೇಳ್ತೀರಾ? ಇಲ್ದಿರೋದನ್ನ ಹೇಳ್ಕೊಂಡು ಇವತ್ತು ನನಗೆ 10 ವರ್ಷದ ಹೆಣ್ಮಗು ಇದೆ. ಆ ಹೆಣ್ಮಗು ಜೀವನ ಇವತ್ತು ನನ್ನ ಮಗಳಿಗೆ ನಾನು ಒಬ್ಬ ರೌಡಿ ಅನ್ನೋದೇ ಗೊತ್ತಾಗಬಾರ್ದು. ಅವಳ ಭವಿಷ್ಯಕ್ಕೆ ಎಲ್ಲಿ ಎಟ್ಟು ಬೀಳುತ್ತೆ ಅಂತ ನಾನು ಮೊದಲಾಡ್ತಾ ಇದ್ದೀನಿ. ಅದ್ರ ಭವಿಷ್ಯನ ಹಾಳು ಮಾಡೋದಕ್ಕೋಸ್ಕರ ನೀವು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಮಾತುಗಳನ್ನ ತೊಗೊಂಡು ಏನೋ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಹಾಳು ಮಾಡಿಬಿಡಿ ಸರ್. ನಮ್ಮ ಜೀವನ ನಾವು ಮೊದಲೇ ಬಡವರು. ನಮಗೆ ಕೂಲಿ ಮಾಡಿದ್ರೇ ಅವತ್ತಿನ ದಿನದ್ದು ಊಟ ಆಗಲಿ ಏನೇ ಒಂದಾಗಲಿ. ನಾವೇನು ಸ್ವಂತ ಮನೇಲಿಲ್ಲ, ಏನಿಲ್ಲ, ಬಾಡಿಗೆ ಮನೇಲಿ ಇರೋದು ನಾವು ಮೊದಲೇ. ನಾನಾಯಿತು, ನನ್ನ ಹೆಂಡತಿ ಆಯಿತು, ನಮ್ಮ ಜೀವನ ನಾವು ನೋಡ್ಕೋತಾ ಇದ್ದೀವಿ. ನಮ್ಮ ಮಗು ಜೀವನ ಹಾಳಾಗಬಾರ್ದು ಅಂತ ನಾನು ಇವತ್ತೆಲ್ಲ ಬಿಟ್ಟು ನಂದು ಬೆಂದು ಕೂತ್ಕೊಂಡಿದ್ದೀನಿ. ನಾನು ಹೋಗ್ಲಿ ಹಾಳಾಗೋ ಕಾರಣ ಯಾರು ಸರ್? ನೀವೇ ಹೇಳಿ ಸರ್. ನಿಮ್ಗೆ ಗೊತ್ತಿಲ್ವಾ ಸರ್ ನಾನು ಹಾಳಾಗೋ ಕಾರಣ ಯಾರು ಅಂತ? ಇವ್ರು ಯಾರು ಸರ್ ಹೋಗಲಿ ಹೇಳಿ ಸರ್? ಯಾರು ಸರ್ ಇವರು? ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮಗೇನು ಗೊತ್ತಾಗಲ್ಲ ಅಂತೇಳ್ಬಿಟ್ಟು ನಮಗೂ ಬುದ್ಧಿ ಕೆಟ್ಟಿರುತ್ತೆ. ಚಿಕ್ಕ ಮಕ್ಕಳು ಏನೂ ಗೊತ್ತಿಲ್ಲದಿರೋ ಅವ್ರನ್ನ ಕರ್ಕೊಂಡೋಗಿ ಈ ಥರ ನಮ್ಮ ಜೀವನಗಳನ್ನ ಹಾಳು ಮಾಡಿಬಿಟ್ಟು ಇವತ್ತೆಲ್ಲ ತಿದ್ದಿ ನಾವು ನಡೀತಾ ಇದ್ದಾಗ ನೀವು ಈ ರೀತಿಲಿ ಮಾಡಿ ನಮ್ಮ ಮಾತೆತ್ತರೆ ರೌಡಿ 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 ಅಂತೇಳಿ ನಮ್ಗೆ ಯಾರು ಕೆಲಸ ಕಾರ್ಯಗಳು ಕೊಡ್ತಾರೆ ಸರ್? ಯಾರು ಕೆಲಸಕ್ಕೆ ಸೇರ್ಕೋಸ್ಕೋತಾರೆ? ನನ್ನ ಹೆಂಡತಿ ಮಕ್ಳಿಗೆ ಯಾರು ಸರ್ ಅನ್ನ ತಂದಾಕ್ತಾರೆ? ನನ್ನ ಮಕ್ಕಳು ಜನ ಕೊರಂಗು ಅವರೇ ಕಾರಣ. ಎಲ್ಲ ಥರ ಕೆಲಸನ ಚಿಕ್ಕ ವಯಸ್ಸಲ್ಲಿ ಮಾಡಿಸ್ಕೊಂಡಿರ್ತಾರಲ್ಲ ಸರ್. ನಾವು ಅವಾಗ ಹುಡುಗ ಬುದ್ಧಿ ಎಲ್ಲ ಥರ ಇವಾಗ ಯಾರಿಗಾದ್ರೂ ಹೊಡೆಯೋದು ಬಡಿಯೋದು ಗೊತ್ತಲ್ವಾ ಸರ್? ಒಬ್ಬರು ರೌಡಿ ನಿಂತ್ಕೊಂಡು ಒಬ್ಬ ಹುಡುಗರ ಜೀವನ ಹಾಳು ಮಾಡೋದು ಹೆಂಗೆ ಅಂತ ಚಿಕ್ಕ ಹುಡುಗರ ಜೀವನ ಹಾಳು ಮಾಡೋದು ನಿಮಗೆ ಗೊತ್ತಿಲ್ವಾ ಸರ್? ಆ ಥರ ಹಾಳು ಮಾಡಿ ಬಿಟ್ಬಿಟ್ಟು ಇವತ್ತು ರೌಡಿ ರೌಡಿ ಅಂದರೆ ಅವತ್ತಿನ ದಿನ ಏನಾಗಿದ್ರು ಸರ್? ಅವ್ರ ತಮ್ಮವ್ರದ್ದು ಹೇಳ್ಬೋದಿತ್ತಲ್ಲ ಸರ್? ಅವತ್ತಿನ ದಿನ ಅವ್ರು ಒಳ್ಳೆ ರೀತಿಲಿ ನಮ್ಮನ್ನ ಒಳ್ಳೆ ದಾರಿಲಿ ಕರ್ಸ್ಕೊಂಡೋಗಿದ್ರೆ ನಾವ್ಯಾಕೆ ಸರ್ ಇವತ್ತು ಹಿಂಗೆ ಆಗ್ತಾಯಿದ್ದು? ಇವತ್ತು ನಾವೆಲ್ಲ ಬಿಟ್ಟು ಬದಲಾಗಿ ನೆಮ್ಮದಿಯಾಗಿರ್ತೀವಿ ಅಂತ ಕೈ ಜೋಡಿಸ್ಕೊಂಡು ನಮ್ಮ ಪಾಡು ಕೂಲಿನಲ್ಲಿ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ನಾನು ನನ್ನ ಹೆಂಡತಿ ದುಡಿತಾ ಇದ್ದೀವಿ, ಬಾಡಿಗೆ ಮನೇಲಿ ಇದ್ದೀವಿ. ಇವತ್ತು ರೌಡಿ 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 ಅಂತಾರೆ. ನಾಳೆ ದಿನ ನನ್ನ ಮಗುಗೆ ಯಾರೇ ಆಗಲಿ, ಇವಾಗ ಯಾರೇ ತಂದೆ ತಾಯಿ ಇದ್ದೀರೋ ನನ್ನ ಮಗು ಜೊತೆಲಿ ಆಟ ಆಡಕ್ಕೆ ಬಿಡ್ತಾರೆ ಅವ್ರ ಮಕ್ಕಳನ್ನ? ನೀವೇ ಹೇಳಿ ಸರ್. ಅವ್ರ ಮಕ್ಕಳನ್ನ ಆಟ ಆಡಕ್ಕೆ ಬಿಡಲ್ಲ. ನನ್ನ ಮಕ್ಕಳು ಭವಿಷ್ಯ ಏನಾಗಿದೆ? ಹೆಣ್ಮಗು 10 ವರ್ಷ ಸರ್, ಇನ್ನು 2 ವರ್ಷ ಹೋದರೆ ಕೈಗೆ ಬರ್ತಾರೆ. ನನ್ನ ಮಗು ಜೀವನ ನಾನು ಎಲ್ಲಿ ನೋಡಲಿ? ಇನ್ನು ಬದುಕಿದ್ದೇನು ಪ್ರಯೋಜನ ಅಪ್ಪ ಆಗಿ? ನೀವೇ ಹೇಳಿ ಸರ್. ಇವ್ರದ್ದು ಏನೈತೆ, ಇವ್ರದ್ದು ರಾಜಕಾರಣ ಏನೈತೆ, ಇವ್ರು ಏನೇನು ಮಾಡೋರೆ ಅದ್ರದ್ದು ಒಳ್ಳೆ ಕೆಲಸದ ಬಗ್ಗೆ ತೋರಿಸ್ಕೊಂಡು ಏನಾದ್ರು ಮಾಡ್ಕೊಳ್ರಿ. ಇಲ್ಲದೇ ಇರೋದನ್ನ ಇವ್ರ ಜೊತೆಲಿ ಇಲ್ವಾ ಸರ್? ಇವ್ರ ಜೊತೆಲಿ ಇರೋರೆಲ್ಲ ರೌಡಿಗಳಲ್ವಾ ಸರ್? ಅವ್ರ ಜೊತೆಲೇ ಇಲ್ಲದೇ ಇರೋದು ಮಾಡ್ತವ್ರೆ. ಅವ್ರದ್ದು ಏನೈತೆ ಅವ್ರದ್ದು ಮಾತಾಡ್ಕೊಳ್ರಿ, ಸರಿಪಡಿಸ್ಕೊಳ್ಳಿ. ನಮ್ಮನ್ನ ಯಾಕೆ ಸುಮ್ಮನೆ ಎಳಿತಾರೆ? ನನ್ನ ಹೆಂಡತಿ ಮಕ್ಕಳು ನನ್ನ ಕರ್ಕೊಂಬಂದಿರೋದು. ಇವತ್ತು ಒದ್ಲಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ನಂದು ಬೆಂದೋಗಾರೆ. ನನ್ನ ಮಗಳಿಗೆ ಏನಾದರೂ ಇದು ಗೊತ್ತಾಯ್ತು ಅಂದರೆ ಇಲ್ಲಿವರೆಗೂ ನಾನು ಏನು ಅನ್ನೋದು ಗೊತ್ತಿಲ್ಲ. ನಾವಪ್ಪ ಕೆಲಸ ಮಾಡ್ತಾರೆ, ಮನೆಗೆ ಬರ್ತಾರೆ ಅನ್ನೋದು ಗೊತ್ತು. ಆ ರೀತಿಲಿ ನಾನು ಬದುಕಬೇಕು ಅಂತ ನಾವೇ ಬದಲಾಗಿ ಬದುಕ್ತೀವಿ ಅಂತ ಕೆಲಸ ಕೇಳಕ್ಕೆ ಹೋದ್ರು ಇವ್ರುಗಳು ಈ ಥರ TV ಮುಂದೆ ಇಲ್ಲದೇ ಇರೋದನ್ನ ಎತ್ತಿ ತೋರಿಸಿದ್ರೆ ನಾಳೆ ದಿನ ನನ್ನ ಜೀವನ ಏನಾಗಬೇಕು? ನನ್ನ ಮಕ್ಕಳು ಭವಿಷ್ಯ ಏನಾಗಬೇಕು ಹೇಳಿ ಸರ್? ನನ್ನ ಜೀವನ ಏನೋ ಹಾಳಾಗೋಯ್ತು, ನನ್ನ ಮಕ್ಕಳು ಭವಿಷ್ಯಕ್ಕೆ. ಸರ್ ನಮ್ಮನ್ನ ಅವ್ರ ತಮ್ಮವ್ರು ಯೂಸ್ ಮಾಡಿಕೊಂಡ್ರು ಅಂದಮೇಲೆ ಅವ್ರು ಹೇಳ್ಕೊಡ್ದಲ್ಲೇ ಇರ್ತಾರ ಸರ್? ಸರ್ ಅವಾಗ ಚಿಕ್ಕ ಬುದ್ಧಿಲಿ ಏನೇನು ಮಾಡಿಸಿರ್ತಾರೆ ಅಂತ ಅವ್ರುಗಳಿಗೆ ಗೊತ್ತಲ್ಲ ಸರ್, ಯಾರಿಗೆ ಹೇಳ್ಕೊಟ್ಟು ಏನು ಮಾಡಿಸಿರ್ತಾರೆ ಅಂತ. ಅವಾಗೇನೋ ದುಡುಕಿ ಮಾಡಿಬಿಟ್ಟಿರ್ತೀವಿ. ಇವಾಗೆಲ್ಲ ನಾವು ತಿದ್ದಾಲೆ 7-8 ವರ್ಷದಿಂದ ಆರಾಮಾಗಿದ್ದೀವಿ. ನಮ್ಮ ಪಾಡಿಗೆ ಎಲ್ಲ ಮುಗಿಸ್ಕೊಂಬಂದು ಆರಾಮಾಗಿ ನೆಮ್ಮದಿ ಜೀವನ ನೋಡಬೇಕು ಅಂತ ನಾವು ಇವಾಗ ಡ್ಯೂಟಿ ಮಾಡ್ತಾರೋ ಅವ್ನಿಗೆ ನಾನು ನೋಡಿಲ್ಲ. ಈ ಥರ ಸಡನ್ಲಿ ಎತ್ತಿ ಪ್ರೆಸ್ ಮೀಟ್ ಮಾಡಿ ಇದನ್ನು ಮಾಡಿದ್ರೆ ಅವರು ನಾವೆಲ್ಲಿ ಯಾರು ಕೆಲಸ ಕೊಡ್ತಾರೆ ನೀವು ಹೇಳಿ ಸರ್? ಯಾರಾದರೂ ಕೆಲಸ ಕೊಡ್ತಾರೆ? ನನ್ನ ಹೆಂಡತಿ ಮಕ್ಳಿಗೆ ಯಾರು ಅನ್ನ ಹಾಕ್ತಾರೆ ಸರ್? ನಂದು ಡಬಲ್ ಮರ್ಡರ್ ಕೇಸ್ ಇತ್ತು, ಎಲ್ಲ ಖುಲಾಸೆ ಆಗಿದೆ. ಹಳೆ ಕೇಸ್ಗಳು ಯಾವುದು ಇವಾಗಿಂದಲ್ಲ, ಎಲ್ಲ 10 ವರ್ಷದ ಹಿಂದೆ ಕೇಸ್ಗಳು. ಇವಾಗಿಂದ ಯಾವುದು ಕೇಸಿಲ್ಲ. ಇರೋದೇ ನಂದು 3 ಕೇಸು. 30 ಕೇಸು ಅಂತ ಹೇಳ್ತಾರೆ. 30 ಕೇಸ್ ಯಾವುದೈತೆ ಕೂಡ ಕೇಳಿ ಸರ್? ಇರೋದು 3 ಕೇಸು. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಇವಾಗ ಸಣ್ಣ ಪುಟ್ಟ ಕೇಸಿಗೆ ಬೇಲ್ ಮಾಡಿಸ್ಕೊಂಡು 307, 324 ಕೇಸ್ಗಳಿಗೆ ಬೇಲ್ ಮಾಡಿಸ್ಕೊಂಡು ಈಚೆ ಬಂದಿರೋದು. ಕರ್ಕೊಂಬಂದಿರೋ ನನ್ನ ಹೆಂಡತಿ ಮಕ್ಕಳು ಗೊತ್ತು ಏನು ಎಲ್ಲೆಲ್ಲಿ ಸಾಲ ಮಾಡೋರೆ, ಎಲ್ಲೆಲ್ಲಿ ಒಡವೆಗಳು ಅಡ ಇಕ್ಕೋರೆ ಅಂತ. ಸುಮ್ಮನೆ ಇಲ್ಲದೆ ಇರೋದು ಅವ್ರು ಬಿಡಿಸಿದ್ರು, ಇವ್ರು ಬಿಡಿಸಿದ್ರು. ಯಾರೇನು ಸರ್ ಬಿಡಿಸ್ತಾರೆ?